ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಪ್ರೀತಿ ಅನ್ನೋದು ಪವಿತ್ರವಾದದ್ದು ಅಂತಾರೆ. ಆದರೆ ಅದೇ ಪ್ರೀತಿ ಒಂದು ಸೈಡ್ ಆದಾಗ ನಿರಾಕರಣೆಯನ್ನು ತಡೆದುಕೊಳ್ಳದಂಥ ಸೈಕೋ ಮನಸ್ಥಿತಿಗಳು ಹೇಗೆ ರಾಕ್ಷಸರಾಗ್ತಾರೆ ಅನ್ನೋದಕ್ಕೆ ಜುಲೈ 26ರ ಈ ಭೀಕರ ಘಟನೆ ಸಾಕ್ಷಿ. ಇವತ್ತೆರಡು ಕುಟುಂಬಗಳು ನರಳಾಡ್ತಾ ಇದ್ದಾವೆ. ನಿಮಗೆ ಬಂಟ್ವಾಳದ BC ರೋಡ್ನಲ್ಲಿ ನಡೆದಂಥ ಘಟನೆ ಸಂಬಂಧವಾಗಿ 4 ವರ್ಷಗಳ ಹಿಂದಿನ ಹರಿಯದ ಮನಸ್ಸಿನ ಅರಿಯದ ಪ್ರೀತಿಯನ್ನೇ ನೆಪವಾಗಿಟ್ಕೊಂಡಂಥ ಚೇತನ್ ಬರ್ಬರವಾಗಿ ಎಸಗಿದಂಥ ಕೃತ್ಯ ಸಹಿಸೋಕೆ ಯಾರಿಂದ ಸಾಧ್ಯ ಹೇಳಿ? ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಹಂಚಿಕೊಳ್ಳಬೇಕು. ಯಾಕೆಂದರೆ ನೇರವಾಗಿ ಅವ್ರ ಕುಟುಂಬದವ್ರನ್ನ ಮುಖಾಮುಖಿ ಆಗಿದ್ದರಿಂದ, ಆ ಸ್ಥಳಕ್ಕೆ ಹೋಗಿ ಬಂದಿದ್ದರಿಂದ, ಗುರುವಾಯನಕೆರೆ ಊರಿಂದ ಇನ್ನಷ್ಟು ದೂರ ಒಂದು ಅರ್ಧ ಕಿಲೋಮೀಟ್ರ್ ಒಳಗೆ ಹೋದರೆ ಒಂದು ಒಂಟಿ ಮನೆ, ತೋಟಗಳ ನಡುವಿನ ಮನೆಗಳಿರುತ್ತೆ. ನಿಮಗೆ ಮಲೆನಾಡು ಭಾಗದಲ್ಲಿ ಅಂದರೆ ಮಂಗಳೂರು ಭಾಗದಲ್ಲಿ ಅದೇ ರೀತಿಯಾಗಿ ಮನೆಗಳನ್ನು ಕಾಣ್ಬೋದು. ಅದೇ ಆರೋಪಿ ಚೇತನ್ ಅವರ ಮನೆ ಇರೋದು. 2018ರಲ್ಲೇ ಕಟ್ಟಲಿಕ್ಕೆ ಶುರು ಮಾಡಿದಂಥ ಮನೆ ಅದು. ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅದಕ್ಕೆ ಕಾರಣ ಬಡತನ ಕೂಡ. ಇನ್ನು ಮಗ ಚೇತನನ್ನು ಚೆನ್ನಾಗಿ ಓದಿಸ್ಬೇಕು ಅಂತ ಕಷ್ಟಪಟ್ಟು ಇದ್ದಂಥ ಒಂದು ಎಕರೆ ಅಡಿಕೆ ತೋಟದಲ್ಲೇ ಕೆಲಸ ಮಾಡ್ತಾ ಹೇಗೋ ಜೀವನವನ್ನು ಸಾಗಿಸ್ತಾಯಿದ್ರು. ಡಿಪ್ಲೊಮೊ ಕಂಪ್ಲೀಟ್ ಮಾಡಿ ಬೆಂಗಳೂರಿನಲ್ಲಿ ಟೊಯೋಟೋದಲ್ಲಿ ಕೆಲಸ ಮಾಡ್ತಾಯಿದ್ದ ಅನ್ನೋ ಮಾಹಿತಿ ಅವ್ರ ತಂದೆ ಕೊಟ್ಟಿದ್ದು. ಸದ್ಯ ಹೊಸ ಮನೆಗೆ ಗೃಹ ಪ್ರವೇಶ ಕೂಡ ನಡೆದಿಲ್ಲ. ಇನ್ನು ಚೇತನ್ ಕೃತ್ಯಕ್ಕೆ ಕ್ಷಮೆ ಎಂಬುದಿಲ್ಲ. ಆದರೆ ಅವರ ಕುಟುಂಬಕ್ಕೊಂದು ದೊಡ್ಡ ಸಾಂತ್ವನ ಈಗ ಬೇಕಾಗಿದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಅವ್ರ ಮನೇಲಿ ಕೂತ್ಕೊಂಡಾಗ ನಮಗನ್ಸಿದ್ದದೆ. ಹಾಸಿಗೆ ಹಿಡಿದು ಮಲಗಿರ್ತಕ್ಕಂಥ ಅಮ್ಮ ಮತ್ತು ಚೇತನ್ ಅವರ ಅಕ್ಕ, ಹೊದ್ದು ಮಲಗಿದವರು ಊಟಕ್ಕೂ ಕೂಡ ಹೇಳದೆ ಮಗ ಇಡೀ ರಾಜ್ಯದಾದ್ಯಂತ ಪಾಪದ ಕೆಲಸವನ್ನು ಮಾಡಿ ಎಲ್ಲರ ಶಾಪಕ್ಕೆ ಗುರಿಯಾಗಬಿಟ್ಟ ಅನ್ನೋ ನೋವು ಒಂದು ಕಡೆ ಅವ್ರನ್ನ ಕಾಡ್ತಾ ಇದೆ. ಎದ್ದು ಊಟ ಮಾಡಿಕೊಂಡು ತಮ್ಮ ಜೀವದ ಆಸರಿಗಾದರೂ ಆಹಾರವನ್ನು ಸೇವಿಸೋ ಮನಸ್ಸಂತರೂ ಅವರಿಗಿಲ್ಲ. ಇನ್ನು ತಾನೂ ಧೃತಿಗೆಟ್ಟರೆ ಹೇಗೆ ನಮ್ಮ ಸಂಸಾರ ಅದು ಪರಿಸ್ಥಿತಿ ಇನ್ನೂ ವಿಕೋಪಕ್ಕೆ ಹೋಗಬಹುದು ಅಂತ ಸ್ವಲ್ಪ ಧೈರ್ಯ ಮಾಡಿ ಎದ್ದು ಕೂತಿರ್ತಕ್ಕಂಥ ತಂದೆ, ಅವ್ರ ನೋವು ಕೂಡ ಹೇಳತೀರ್ದಾಗ್ಬಿಟ್ಟಿದೆ. ಇನ್ನು ಮನೇಲಿ TV ಇಲ್ಲ. ಮಗನ ಕಾರು ಇದ್ದಂಥ ಆ್ಯಂಡ್ರಾಯ್ಡ್ ಮೊಬೈಲ್ಸು ಎಲ್ಲವನ್ನು ಕೂಡ ಈಗ ಸೀಸ್ ಮಾಡಿದ್ದಾರೆ. ಮನೇಲಿ ಅಟ್ಲೀಸ್ಟ್ ಆ್ಯಂಡ್ರಾಯ್ಡ್ ಫೋನ್ ಇದ್ದಿದ್ರೆ TV ಬರ್ತಾ ಇರೋ ಸುದ್ದಿಗಳನ್ನು ನೋಡಿ ಅವರು ಎದೆಯೇ ಸಿಡಿದು ಹೋಗ್ತಾಯಿತ್ತು ಅಂತ ನಾನು ಭಾವಿಸ್ತೀನಿ. ಸದ್ಯ ದೇವರ ದಯೆ, ಅದಕ್ಕೆ ಅವ್ರ ಮನೇಲಿ ಅದಕ್ಕೆ ಅವಕಾಶ ಇಲ್ಲ. ಏನಾದರೂ ಯಾರಾದರೂ ಧೈರ್ಯ ತುಂಬಿ ಸಾಂತ್ವನ ಹೇಳ್ತಾರೆ ಅಂದರೆ ನಿರಂತರವಾಗಿ ಸುರಿತಾ ಇರ್ತಕ್ಕಂಥ ಮಳೆ ಯಾರನ್ನೂ ಕೂಡ ಅವ್ರ ಮನೆಯವರೆಗೂ ಕೂಡ ಕರೆದುಕೊಂಡು ಹೋಗುತ್ತೆ ಅನ್ನೋದು ಸುಳ್ಳು. ಇನ್ನು ಯಾರಾದರೂ ಅವ್ರ ಬಂಧುಗಳು ಸ್ವಲ್ಪ ಮನೆಗೆ ಬಂದು ಹೋಗ್ತಾ ಇದ್ದರೆ ಅವರಿಗೆ ಬಹುದೊಡ್ಡ ಸಾಂತ್ವನ ಸಿಗ್ತಾಯಿತ್ತು, ಸ್ವಲ್ಪ ಮಟ್ಟಿಗಿನ ಧೈರ್ಯ ಸಿಗ್ತಾಯಿತ್ತು. ಇನ್ನು 4ರಿಂದ 5 ಹಸುಗಳಿದ್ದಾವೆ. ಅವುಗಳಿಗೆ ಮೇವು ನೀರು ನೋಡೋ ಅಂಥ ಚಾಕರಿ ಮಾಡುವ ಮನಸ್ಸು ಅವ್ರ ಇಡೀ ಕುಟುಂಬಕ್ಕೆ ಈಗಿಲ್ಲ. ಒಂದು ಆ ಸುರಿಯೋ ಮಳೆಯಲ್ಲಿ ಹಸುಗಳು ಮಲಗಿರ್ತಕ್ಕಂಥ ಕೊಟ್ಟಿಗೆ ಕೂಡ ಸಗಣಿ ಕಸಗಳಿಂದ ತುಂಬ ಹೋಗಿಬಿಟ್ಟಿದೆ. ಆ ಜಾಗದಲ್ಲಿ ನಿಮಗೆ ಒಂದು ರೀತಿಯಾದಂಥ ಸ್ಮಶಾನ ಮೌನವೇ ಆವರಿಸಿದ ಹಾಗಿತ್ತು. ನಮಗೆ ಆ ಥರದೊಂದು ಅನುಭವ ಆಯಿತು. ಯಾವ ಕುಟುಂಬಕ್ಕೂ ಕೂಡ ಈ ರೀತಿ ಆಗಬಾರ್ದು ಅನ್ನಿಸ್ತಾ ಇತ್ತು. ಇನ್ನು ನಾವು ಅಲ್ಲಿಂದ ಸಂದರ್ಶನ ಮುಗಿಸಿ ಕಾರೆತ್ತಿ ಹೊರಡುವ ತನಕವೂ ಕೂಡ ಅಲ್ಲೊಂದು ಅನಾಥ ಭಾವ, ನಿಗೂಢತೆ, ತಳಮಳ, ಭಯ ಎಲ್ಲವನ್ನೂ ಕೂಡ ನಮ್ಮನ್ನು ಆವರಿಸಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿತ್ತು. ಎಲ್ಲ ಒಂದು ಕಡೆ ಪಾಪ ಲಾವಣ್ಯ ಕುಟುಂಬ ಮಗಳನ್ನು ಕಳೆದುಕೊಂಡ ದಿನಗಳನ್ನು ದೂಡ್ತಾ ಇದ್ದರೆ, ಈತ ಚೇತನ್ ಬದುಕಿದ್ರೂ ಕೂಡ ಮಗ ಸತ್ತಂತೆ ಅನ್ನೋ ರೀತಿಯಾಗಿ ದಿನ ಕಳೆಯಬೇಕಾದಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಇನ್ನು ಕಣ್ಣೆದ್ರೂ ಕೂಡ ಇದನ್ನೆಲ್ಲ ಹೇಗೆ ನೋಡಿಕೊಂಡು ದಿನಗಳನ್ನು ಅವ್ರು ಕಳಿಬೇಕಾಗಿದೆಯೋ ಗೊತ್ತಾಗ್ತಾ ಇಲ್ಲ. ಇದು ನೋಡಿ, ಕಾನೂನು, ಕೋರ್ಟು, ಸ್ಟೇಷನ್ ಅಂತ ಹಲ್ದಾಟ ಇದ್ದೇ ಇರುತ್ತೆ. ನಿಮಗೆ ಲೀಗಲ್ಲಾಗಿ ಫೈಟ್ ಏನಾದರೂ ಮಾಡ್ತೀರಾ ಅಂತ ನಾನು ಅವ್ರು ನೇರವಾಗಿ ಪ್ರಶ್ನೆ ಕೇಳಿದಾಗ ಅವ್ರ ಬಳಿ ಬರ್ತಕ್ಕಂಥ ಉತ್ತರ ಒಂದೇ, ನಮ್ಮಲ್ಲಿ ಅಷ್ಟೆಲ್ಲ ಹಣಕಾಸು ಇಲ್ಲ ಸ್ವಾಮಿ, ನನ್ನ ಮಗ ತಪ್ಪು ಮಾಡಿದ್ದಾನೆ, ಏನು ಮಾಡೋದು ಅಂತ ತುಂಬ ಭಾವುಕವಾಗಿ ಹೇಳ್ತಾರೆ. ಇನ್ನು ಘೋರ ಸಂಗತಿ ಅಂದರೆ, ಮಗಳ ಮದುವೆ ಡಿಸೆಂಬರ್ಗೆ ಫಿಕ್ಸ್ ಆಗಿತ್ತು. ಅದು ನಮ್ಮದು ಒಂದೇ ಒಂದು ಆಸೆ ಇರೋದು, ಮಗಳ ಮದುವೆ ಮಾಡ್ಬೋದಾಗಿತ್ತು. ಆದರೆ ಅವರು ಒಪ್ತಾರೋ ಇಲ್ಲೋ ಇನ್ನೂ ಕೂಡ ಗೊತ್ತಿಲ್ಲ ಅನ್ನೋ ಥರದಲ್ಲಿ ಡೌಟ್. ಈ ಘಟನೆ ಆದ ನಂತರ ನಾವು ಮಗಳು ಮದುವೆ ಮಾಡಿಬಿಟ್ರೆ ಅದಾದಮೇಲೆ ನಾವು ಸತ್ರೂ ಕೂಡ ಚಿಂತೆ ಇಲ್ಲ ಅಂತಿದ್ರು ಚೇತನ್ ತಂದೆ ಮತ್ತು ತಾಯಿ. ಆದರೆ ಈಗ ಹುಡುಗನ ಮನೆ ಕಡೆಯವರು ಕೂಡ ಮದುವೆಗೆ ಒಪ್ತಾರೆ ಅನ್ನೋ ನಂಬಿಕೆಯೂ ಕೂಡ ಇವರಿಗೆ ಹೊರಟು ಹೋಗಿಬಿಟ್ಟಿದೆಯಂತೆ. ಯಾಕೆಂದರೆ ಈ ಘಟನೆ ನಡೆದ ಮೇಲಾದರೂ ಸೌಜನ್ಯಕ್ಕಾದರೂ ಅವ್ರೊಂದು ಕರೆ ಮಾಡಬೇಕಾಗಿತ್ತು, ಏನಾಯಿತು ಏನು ಅಂತ. ಒಂದು ವೇಳೆ ಅವ್ರ ಮದುವೆ ಆದರೂ ಕೂಡ ಈ ಕೇಸ್ ನಿಮ್ಗೆ ಗೊತ್ತಿದೆ, ನೇಹಾ ಹಿರೇಮಠ್ ಅಂತಹ ಕೇಸ್ ಆಗಿರ್ಬೋದು, ಯಾವುದೇ ಕೇಸ್ ಇರಲಿ, ಮೇ ಬಿ ಇಡೀ ರಾಜ್ಯದಾದ್ಯಂತ ಸೆನ್ಸೇಷನ್ ಆದಾಗ ಒಂದು 5 ವರ್ಷಗಳ ಕಾಲ ಅದ್ರ ಹೀಟ್ ಇದ್ದೇ ಇರುತ್ತೆ. ನಿಮಗೆ ಹೊಸ ಜೋಡಿ ಡಿಸೆಂಬರ್ನಲ್ಲಿ ಮದುವೆಯಾಗಿ ಇದನ್ನೆಲ್ಲವನ್ನು ಕೂಡ ಮರೆತು ಅಳಿಯ ಮನೆಗೆ ಹೋಗಿ ಬರಬೇಕಾದ್ರೆ ಎಲ್ಲವೂ ಕೂಡ ನಿಮಗೆ ಇಲ್ಲಿ ಮನೆಯ ಸಮಸ್ಯೆಗಳನ್ನು ಬಗೆಹರಿಸ್ಲಿಕ್ಕೆ ಆತ ಮದುವೆ ಆಗಿಬಿಡ್ಬೇಕಾಗತ್ತೆ ಅನ್ನೋ ಥರದ ಚರ್ಚೆಗಳಾಗಿಬಿಡುತ್ತೆ. ಸೊ ಇದು ದೊಡ್ಡ ಕಾಂಪ್ಲಿಕೇಟೆಡ್ ಆಗಿರೋದು ಅವ್ರ ಕುಟುಂಬಕ್ಕೆ ದೊಡ್ಡ ಗಂಟು ಕೂಡ. ಎಲ್ಲೋ ಒಂದು ಕಡೆ ಸ್ವಂತ ಅಕ್ಕನ ಸುಖವನ್ನು ಕಿತ್ಕೊಂಡಂಥ ಚೇತನ್ ದ್ರೋಹಕ್ಕೆ ಆ ಭಗವಂತನೇ ಶಿಕ್ಷೆ ಕೊಡಬೇಕು. ಇನ್ನು ಅವ್ರ ಮನೆಯಿಂದ ಸ್ವಲ್ಪ ದೂರದಲ್ಲೇ ಚೇತನ್ ಅವರ ಚಿಕ್ಕಪ್ಪನ ಮನೆ ಇದೆ. ಅಲ್ಲೂ ಕೂಡ ಚಿಕ್ಕಪ್ಪ ಚಿಕ್ಕಮ್ಮ ಇತ್ತೀಚೆಗೆ ಸಾವನ್ನಪ್ಪಿ ಸುದ್ದಿ ಮಾಧ್ಯಮಗಳಲ್ಲೂ ಕೂಡ ಸುದ್ದಿಯಾಗಿದ್ದು, TVಗಳಲ್ಲೂ ಕೂಡ ಬಂದಿತ್ತು. ಯಾಕೆ ಅಂದರೆ ಒಂದು ಗಂಡನ ನೆನಪಲ್ಲೇ ಹೆಂಡತಿಯೂ ಕೂಡ ಸಾವನ್ನಪ್ಪದಂಥ ಘಟನೆ ಅದು.
ಗಂಡ ಹೋದ ಅಂತ ಹೇಳಿ ಕೇವಲ 3 ದಿನಗಳಿಗೆ ಅವರು ಕೂಡ ಸೊರಗಿ ಸತ್ಬಿಟ್ಟಿದ್ದು. ಅದು ಮಾಧ್ಯಮಗಳಲ್ಲಿ ಚರ್ಚೆ ಆಗಿತ್ತು. ಇನ್ನು ಚಿಕ್ಕಪ್ಪನ ಮಗ ಒಬ್ಬರಿದ್ದಾರೆ, ಅವರು ಕೂಡ ತೋಟ ನೋಡ್ಕೊಳ್ತಾರೆ. ಅದು ಸ್ವಲ್ಪ ಎಕರೆ ಜಮೀನಿದೆ. ಆದರೆ ಕ್ಯಾಮ್ರಾ ಆಚೆಗೆ, ಅಂದರೆ ಕ್ಯಾಮ್ರಾ ಮುಂದೆ ಮಾತಾಡಲಿಲ್ಲ ಅವರು. ಕ್ಯಾಮ್ರಾ ಆಚೆ ಕೆಲವೊಂದು ರಹಸ್ಯಗಳನ್ನು ನಮ್ಮ ಹತ್ರ ಹಂಚ್ಕೊಂಡ್ರು. ಅದು ಏನು ಅಂದರೆ ನೋಡಿ, ಆತನ ಸಹವಾಸ ಚೆನ್ನಾಗಿದೆ ಚೇತನ್ದು. ಆದರೆ ಇತ್ತೀಚೆಗೆ ಅವನು ಒಂದು ಮದುವೆಗೆ ಹೋಗಿದ್ದ ಸರ್, ಅಲ್ಲಿ ಅವಳು ಬಂದಿದ್ಲು ಅನ್ನೋ ಮಾಹಿತಿ ನನಗಿದೆ. ಅಲ್ಲಿ ಅವರಿಬ್ಬರ ನಡುವೆ ಏನೋ ನಡೆದಿರಬೇಕು ಅನ್ನೋ ಮಾಹಿತಿಯನ್ನು ಕೂಡ ಅವ್ರು ಬಿಚ್ಚಿಟ್ರು. ಇನ್ನು ಅವನಿಗೆ ಕಷ್ಟನೇ ಕೊಡಲಿಲ್ಲ ಸರ್, ಕೊಟ್ಟಿದ್ದರೆ ತಂದೆ ತಾಯಿ ನೆನಪಾಗ್ತಾಯಿದ್ರು, ಇಡೀ ಕುಟುಂಬ ನೆನಪಾಗ್ತಾಯಿತ್ತು. ಮೊದಲಿಂದಲೂ ಕೂಡ ತುಂಬ ಸುಖವಾಗಿ ಸಾಕಿಬಿಟ್ರು ಅವನ್ನ, ಅವರೇ ಎಲ್ಲ ಕಷ್ಟಗಳನ್ನು ನುಂಗುಬಿಟ್ರು, ಹಾಗಾಗಿ ಈ ರೀತಿ ಆಗೋಯ್ತು ಅಂತ ಅವ್ರು ಹೇಳ್ತಾಯಿದ್ರು. ಇನ್ನು ತಂದೆ ತಾಯಿನೇ ಕಷ್ಟಪಟ್ಟು ಜೀವನ ನಡೆಸ್ತಾ ಇದ್ದರು ಅಂತಲೂ ಕೂಡ ಅವರು ಒಂದಿಷ್ಟು ಮಾಹಿತಿಗಳನ್ನು ಹಂಚ್ಕೊಂಡ್ರು. ಇನ್ನು 3 ತಿಂಗಳ ಹಿಂದೆ ಟೊಯೋಟಾ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋದು ಅವ್ರ ತಂದೆಯ ಮಾತು. ಇತ್ತೀಚೆಗೆ ಆತ ಮನೆಗೆ ಬಂದೇ ಇರಲಿಲ್ಲ. 15 ದಿವಸದ ಹಿಂದೆ ಬಂದಿದ್ದ. 3 ತಿಂಗಳಾಯಿತು ಬೆಂಗಳೂರಿನಲ್ಲಿ ಟೊಯೋಟಾ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ. ಯಾವ ಕಂಪ್ನಿ, ಯಾವ ಏರಿಯಾ ಅದು ಗೊತ್ತಿಲ್ಲ ಅಂತ. ನಿಮಗೆ ಒಂದಿಲ್ಲಿ ಡಾಟ್ಸ್ ಕನೆಕ್ಟ್ ಮಾಡೋದಾದರೆ, ಈ ವ್ಯಕ್ತಿ ಅಂದರೆ ಈ ಹುಡುಗ ಚೇತನ್ ಕೆಲಸಕ್ಕೆ ಹೋಗಿ ಬೆಂಗಳೂರಿಗೆ 3 ತಿಂಗಳಾಯಿತು. ಇನ್ನು ಹುಡುಗಿ ಲಾವಣ್ಯ ಕೆಲಸಕ್ಕೆ ಸೇರಿಕೊಂಡು, ಅಂದರೆ ನರ್ಸಿಂಗ್ ಮಾಡ್ತಾಯಿಲ್ವಾ ಹಾಸ್ಪಿಟ್ಲ್, ಪುಷ್ಪರಾಜ್ ಹಾಸ್ಪಿಟ್ಲು, ಅಲ್ಲಿಗೂ ಕೂಡ ಸೇರಿಕೊಂಡು 3 ತಿಂಗಳಾಯಿತು. ಅಲ್ಲಿವರೆಗೂ ಕೂಡ ಇಬ್ಬರು ಮನೆಯಲ್ಲೇ ಇದ್ದರು. ಇದು ಮ್ಯಾಟ್ರ್ ಒಂದು. ಆದರೆ ಇತ್ತೀಚೆಗೆ ಅವನು ಊರಿನಲ್ಲೇ ಇದ್ದ ಅನ್ನೋದಕ್ಕೆ ಲಾವಣ್ಯ ಕುಟುಂಬದವರು ಒಂದು 4 ದಿನಗಳ ಹಿಂದಷ್ಟೇ ಆತನನ್ನು ಮದುವೆ ಮನೇಲಿ ನೋಡಿದ್ರಂತೆ. ಆದರೆ ಆತ ಏನೂ ಮಾತನಾಡಲೇ ಇಲ್ಲವಂತೆ. ಅದನ್ನು ಕೂಡ ಅವ್ರು ಹೇಳ್ತಾಯಿದ್ರು. ಮುಖ ಗಂಟು ಹಾಕ್ಕೊಂಡಿದ್ದ, ನಮ್ಮನ್ನೇನೋ ಅಷ್ಟು ಗಮನಿಸಲಿಲ್ಲ ಅಂತ. ಅಂದರೆ ಮನೆಯ ಮುಂದೆ ಆಂಟಿ ಮನೆಗೆ ಬರ್ತಾ ಇದ್ನಲ್ಲ, ಆಗ ಮುಖ ಪರಿಚಯ ಇತ್ತು ಅನ್ನೋ ಥರದಲ್ಲಿ ಅವ್ರು ಹೇಳ್ತಾರೆ. 4 ವರ್ಷದ ಹಿಂದಿನ ಪ್ರೀತಿ ಅಂದರೆ ಸ್ವಲ್ಪ ಜಗಳ ಕಲಹಗಳು ಏನು ಬೇಕಾದರೂ ಆಗಿರ್ಬೋದು. ಬಟ್ ನಾವಿಲ್ಲಿ ತರ್ಕ ಮಾಡೋದಲ್ಲ, ಈತ ಮಾಡಿರ್ತಕ್ಕಂಥ ತಪ್ಪನ್ನು ಮಾತ್ರ ನಾವು ಹೇಳಲೇಬೇಕಾಗತ್ತೆ. ನೋಡಿ ಅಲ್ಲಿಗೆ, ಅಂದರೆ ಮದುವೆ ಮನೆಗೆ ಬಂದಿದ್ನಲ್ವ ಒಂದು 4 ದಿನಗಳ ಹಿಂದೆ, ಕೃತ್ಯ ನಡೆಯೋದಕ್ಕಿಂತ ಮುಂಚೆ ಅಲ್ಲಿಗೆ ಲಾವಣ್ಯ ಬಂದಿರಲಿಲ್ಲ. ಇನ್ನು ಲಾವಣ್ಯ ಫ್ಯಾಮಿಲಿ ಯಾವತ್ತೂ ಕೂಡ ಚೇತನ್ ಕುಟುಂಬದ ಕಾರ್ಯಕ್ರಮಗಳಿಗೆ ನಾವೇನು ಹೋದವರಲ್ಲ, ಅವ್ರ ಫ್ಯಾಮಿಲಿ ಜೊತೆ ಸಂಪರ್ಕ ಇಲ್ಲ. ಅವರ ಚೇತನ್ನವರ ತಾಯಿ ಇದ್ದಾರಲ್ವ, ಅವರು ಈ ಕಕ್ಕೇಪದುವು ಅನ್ನೋ ಗ್ರಾಮಕ್ಕೆ ಅವ್ರ ರಿಲೇಷನನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರ ಇವರಿಗೆ ಸಂಬಂಧಿಕರಾಗಬೇಕು ಅನ್ನೋ ಥರದಲ್ಲಿ ಒಂದು ನಂಟಿದೆ ಅಷ್ಟೇ. ಇನ್ನು ಚೇತನ್ ಮಾತ್ರ ಲಾವಣ್ಯ ಸಮೀಪ ಇರ್ತಕ್ಕಂಥ ಆಂಟಿ ಮನೆಗೆ ಆಗಾಗ ಬರ್ತಾ ಇದ್ದ. ಇದು ಆಗ ಶುರುವಾಗಿರೋ ಸ್ನೇಹ ಅಂತ ಅನೇಕರು ಅಭಿಪ್ರಾಯವನ್ನು ಪಡ್ತಾರೆ. ಆದರೆ ಫ್ಯಾಮಿಲಿ ಮಾತ್ರ ಯಾವುದೇ ಪ್ರೀತಿ ಇರಲಿಲ್ಲ ಅನ್ನೋದನ್ನು ಕನ್ಫರ್ಮ್ ಕೂಡ ಮಾಡ್ತಾರೆ. ನೋಡಿ, ಇನ್ನು ಕಲ್ಲಡ್ಕದಿಂದ ನಿಮಗೆ ಬಂಟ್ವಾಳ ಮೇನ್ ಸ್ಟಾಪ್ನಲ್ಲೇ ಬಸ್ ಹತ್ತಿ ಕಕ್ಕೆ ಪದವಿಗೆ ಹೋಗ್ತಾ ಇದ್ದಿದ್ರೆ ಲಾವಣ್ಯ ಸಮಸ್ಯೆ ಇರ್ತಾ ಇರಲಿಲ್ಲ. ನಿಮಗೆ ಈ ರೀತಿ ಮೇನ್ ಸ್ಟಾಪ್ನಲ್ಲೇ ಲಾವಣ್ಯ ಅವ್ರ ಅಕ್ಕ ಬಸ್ ಹತ್ತುತ್ತಾ ಇದ್ದರು. ನಿಮಗೆ BC ರೋಡ್ ಬಸ್ ಸ್ಟಾಪ್ವರೆಗೂ ಬರ್ತಾ ಇರಲಿಲ್ಲ. ಆದರೆ ಲಾವಣ್ಯ ಮಾತ್ರ ಸೀಟ್ ಸಿಗುತ್ತೆ ಅನ್ನೋ ಕಾರಣಕ್ಕೆ BC ರೋಡ್ನ ಬಸ್ ಸ್ಟಾಪಿಗೆ ಬರ್ತಾಯಿದ್ರು. ಅವ್ರ ಅಕ್ಕ ಮಾತ್ರ ಅಲ್ಲೇ ಮೇನ್ ಸ್ಟಾಪ್ನಲ್ಲಿ ಹತ್ಕೊಂಡು ಕಕ್ಕೆ ಪದವಿಗೆ ಹೋಗ್ತಾಯಿದ್ರು. ಇಬ್ಬರು ಒಂದೇ ಊರಿಗೆ ಹೋಗಬೇಕು, ಒಂದೇ ಮನೆಗೆ ಹೋಗಬೇಕು. ಬಟ್ ಸಮಸ್ಯೆ ಅಂದರೆ ಈ ಬಸ್ ಸ್ಟಾಪನ್ನು ಆಯ್ಕೆ ಮಾಡ್ಕೊಳ್ಳೋ ವಿಚಾರವಾಗಿ, ಅಂದರೆ ಇಬ್ಬರದು ಕೂಡ ನೈಟ್ ಶಿಫ್ಟು ಡೇ ಶಿಫ್ಟು ಇರ್ತಾಯಿತ್ತು. ಅಕ್ಕ ತಂಗಿ ಇಬ್ಬರು ಕೂಡ ಒಂದೇ ಹಾಸ್ಪಿಟ್ಲಿಗೆ ಹೋದರೂ ಕೂಡ ಡೇ ಶಿಫ್ಟ್ ನೈಟ್ ಶಿಫ್ಟ್ ಇರ್ತಾ ಇರ್ತವೆ. ಒಟ್ಟಿಗೆ ಏನು ಯಾವತ್ತೂ ಕೂಡ ಬಸ್ ಹತ್ತು ಹೋದವರಲ್ಲ ಅವರು. ಏನಾದರೂ ಆಸ್ಪತ್ರೆಗಳಲ್ಲಿ ಕಾರ್ಯಕ್ರಮ ಇದ್ದರೆ ಅಥವಾ ಒಂದೇ ಶಿಫ್ಟ್ ಹಾಕಿದಾಗ ಮಾತ್ರ ಆಗ ಹಾಕ್ತಾಯಿತ್ತು. ಬಿಟ್ಟರೆ ಕೇವಲ 3 ತಿಂಗಳು ಇಬ್ಬರು ಕೂಡ ಕೆಲಸಕ್ಕೆ ಸೇರಿಕೊಂಡು. ಇನ್ನು ನಿಮಗೆ BC ರೋಡ್ ಬಸ್ ಸ್ಟಾಪ್ ಇದೆಯಲ್ಲ, ಅಲ್ಲಿ ಹೆಚ್ಚಾಗಿ ವೆಹಿಕಲ್ಸ್ಗಳು ಓಡಾಟ ಕಮ್ಮಿ, ಮತ್ತು ಹೆಚ್ಚಾಗಿ ಜನರ ಅಲ್ಲಿ ಬಂದು ಹತ್ತೋದು ಕಮ್ಮಿ, ಅಲ್ಲಿ ನಿಂತ್ಕೊಳ್ಳೋದು ಕಮ್ಮಿ ಅನ್ನೋದನ್ನು ನಾನು ಹಳೆಯ ವೀಡಿಯೋದಲ್ಲೂ ಕೂಡ ತಿಳಿಸ್ಬಿಟ್ಟಿದ್ದೀನಿ. ಆದರೆ ಆ ಬಸ್ ಸ್ಟಾಪ್ವರೆಗೂ BC ರೋಡ್ ಬಸ್ ಸ್ಟಾಪ್ವರೆಗೂ ಕೂಡ ಇನ್ನೊಂದು ಗ್ರಾಮಕ್ಕೆ ಹೋಗ್ತಕ್ಕಂಥ ಇದೇ ಪುಷ್ಪರಾಜ್ ಆಸ್ಪತ್ರೆ ಇನ್ನೊಬ್ಬ ಸಹೋದ್ಯೋಗಿ ಲಾವಣ್ಯ ಜೊತೆಗೆ ಬಂದಿದ್ದಾರೆ. ಆದರೆ ಅಲ್ಲಿ ಅವ್ರು ಇಳಿದು ವಾಪಸ್ ಹೋಗ್ತಾಯಿದ್ರು. ಇಳಿತಾ ಇದ್ರು ಅಂದರೆ ಬೇರೆ ಗ್ರಾಮಕ್ಕೆ ಹೋಗ್ತಾಯಿದ್ರು. ಆದರೆ ಆ BC ರೋಡ್ ಬಸ್ ಸ್ಟಾಪ್ನಲ್ಲಿ ಇಳ್ಕೊಂಡು ಇನ್ನೊಂದು ಬಸ್ನ ಚೇಂಜ್ ಮಾಡಬೇಕಾಗಿತ್ತು ಇದೇ ಲಾವಣ್ಯ. ನೋಡಿ, ಎಲ್ಲೋ ಒಂದು ಕಡೆ ಅವರು ಅಲ್ಲಿ ಒಂಟಿ ಆಗ್ತಾಯಿದ್ರು. BC ರೋಡ್ ಬಸ್ ಸ್ಟಾಪ್ಗೆ ಇಳಿದಾಗ ಲಾವಣ್ಯ ಒಂಟಿ ಆಗ್ತಾಯಿದ್ರು. ಇದೇ ಚೇತನಿಗೆ ಪ್ಲಸ್ ಪಾಯಿಂಟ್ ಆಗಿರೋದು. ಈ ಪ್ರೈವಸಿ ಯಾಕೆ ಅನ್ನೋದು ಹಲವರು ವಾದ. ಮೈನ್ ಸ್ಟಾಪ್ನಲ್ಲೇ ಹತ್ತಿಬಿಟ್ಟಿದ್ರೆ ಮುಗಿದೋಗ್ಬಿಡೋದಲ್ಲ, ಯಾಕೆ ಇಲ್ಲಿ ಸೀಟ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿವರೆಗೂ ಬರಬೇಕಾ ಅನ್ನೋ ಥರದಲ್ಲಿ ಕೆಲವೊಬ್ಬರು ವ್ಯಂಗ್ಯ ಮಾಡ್ತಾರೆ. ಅದು ನಿಮಗೆ ಬಿಟ್ಟು ವಿಚಾರ, ಒಬ್ಬೊಬ್ಬರ ಮನಸ್ಥಿತಿ ಒಬ್ಬೊಬ್ಬರಿಗೆ. ಇನ್ನು ಘೋರ ಸಂಗತಿ ಅಂದರೆ, ಚೇತನ್ ಅವರ ತಂದೆ ಆಸ್ಪತ್ರೆಯಲ್ಲಿ ಆತನನ್ನು ಭೇಟಿಯಾದಾಗ ಆತ ರಿಯಾಕ್ಟ್ ಮಾಡಿದ್ದು, ಕ್ಷಮಿಸಿ ಅಪ್ಪ, ತಪ್ಪು ಮಾಡಿಬಿಟ್ಟೆ, ಅಕ್ಕ ಮತ್ತು ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ಕೊಂದುಬಿಟ್ಟೆ ಅಂತ ನೇರವಾಗಿ ಹೇಳಿಬಿಟ್ನಂತೆ. ಅದಕ್ಕೆ ಅಪ್ಪ ಹೇಳಿದ್ದು, ನೀನು ಲಾವಣ್ಯನ ಕೊಂದಿಲ್ಲಪ್ಪ, ನಮ್ಮನ್ನೂ ಕೊಂದುಬಿಟ್ಟೆ ಅಂತ ಅವರು ಕೂಡ ದುಃಖವಾಗಿ ಹೇಳ್ತಾರೆ. ಈ ಮಾತಿದೆಯಲ್ಲ, ಅವ್ರಿಗೆ ಎಷ್ಟು ನೋವನ್ನು ತರಿಸಿರಬೇಕು ಅಂತ ಅನಿಸುತ್ತೆ. ಸದ್ಯ ಆಸ್ಪತ್ರೆಯಲ್ಲಿರೋ ಚೇತನ್ಗೆ ಮಾತ್ರ ತಾನು ಮಾಡಿರೋ ತಪ್ಪಿನ ಬಗ್ಗೆ ಅರಿವಿಲ್ಲ. ಯಾಕೆಂದರೆ ಅದನ್ನು ಅಪ್ಪನ ಮುಂದೆ ಆತ ತೋರಿಸ್ಲೂ ಕೂಡ ಇಲ್ವಂತೆ. ಅಳ್ಳಿಲ್ಲ, ಕಣ್ಣೀರು ಹಾಕಲಿಲ್ಲ, ಇರೋದನ್ನು ಹೇಳ್ದ ಅಂತ ತುಂಬ ಕಾಮನ್ನಾಗೆ
ತಾನು ಮಾಡಿರೋ ತಪ್ಪನ್ನು ಕೃತ್ಯ ಎಸಗಿ ಅಪ್ಪನಿಗೆ ಫೋನ್ ಮಾಡಿ ಆ ಥರದ ಧೈರ್ಯವನ್ನು ಕೂಡ ತೋರಿಸಿದ್ರ ಬಗ್ಗೆ ನಾನು ಹೇಳಿಬಿಟ್ಟಿದ್ದೀನಿ. ಯಾಕೆಂದರೆ ಅವನು ಯಾವಾಗ BC ರೋಡ್ ಬಸ್ ಸ್ಟಾಪ್ನಲ್ಲಿ ಆ ಕ್ರೈಮ್ ಮಾಡ್ತಾನೆ, ಅದಾದ ನಂತರ ಅವ್ರ ಅಪ್ಪನಿಗೆ ಫೋನ್ ಮಾಡಿ ಆತ ಸುದ್ದಿಯನ್ನು ಮುಟ್ಟಿಸ್ತಾನೆ, ಈ ರೀತಿ ಮಾಡಿಬಿಟ್ನಪ್ಪ ನಾನು ಅಂತ. ಅವರಪ್ಪ ಅಷ್ಟು ನಂಬೋದಿಲ್ಲ. ಆ ರಾತ್ರಿ ಅವ್ರು ಹೇಗೆ ಕಳೆದಿದ್ರೋ ಗೊತ್ತಿಲ್ಲ, ಅದು ಯಾವ ಧೈರ್ಯದಲ್ಲಿ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾನೆ, ತಮಾಷೆ ಮಾಡ್ತಾ ಇದ್ದಾನೆ ಅಂತಲೂ ಕೂಡ ಅಂದ್ಕೊಂಡಿರಬಹುದು. ಯಾವಾಗ ಪೊಲೀಸ್ನವರು ಮನೆಗೆ ಬರಲಿಕ್ಕೆ ಶುರು ಮಾಡಿದ್ರು, ಅದಾದಮೇಲೆ ಎಲ್ರಿಗೂ ಕೂಡ ಗೊತ್ತಾಗಿರೋದು ನೈಟ್ ಬರಲಿಕ್ಕೆ ಶುರು ಮಾಡಿದಾಗ. ಇನ್ನು BC ರೋಡ್ನಲ್ಲಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ ನೆಕ್ಸ್ಟ್ ಗಂಟೆಗಳಲ್ಲೇ ಅಪ್ಪನಿಗೆ ಫೋನ್ ಮಾಡಿ, ನಾನು ಇದ್ರೆ 2 ಗಂಟೆ ಇರ್ತೀನಿ, ನೀವು ಅಷ್ಟರೊಳಗೆ ಏನು ಬೇಕಾದರೂ ಮಾತನಾಡ್ಕೊಳ್ಳಿ ಅಂತಲೂ ಕೂಡ ಆತ ಹೇಳಿದಾನೆ. ಆಮೇಲೆ ನಾನು ಸಿಗೋದಿಲ್ಲ, ನಾನು ಈ ಭೂಮಿ ಮೇಲೆ ಇರೋದು ಇಲ್ಲ ಅಂತಲೂ ಕೂಡ, ನಾನು ಲಾವಣ್ಯನ ಮುಗಿಸ್ಬಿಟ್ಟೆ ಅಂತಲೂ ಕೂಡ ಶಾಕನ್ನು ಕೂಡ ಕೊಟ್ಟಿರೋ ಧೈರ್ಯವನ್ನು ನಾವು ಮೆಚ್ಚಲೇಬೇಕು. ಸ್ನೇಹಿತರೆ, ಕೊನೆಯದಾಗಿ ವಿಡಿಯೋವನ್ನು ಮುಗಿಸೋದಕ್ಕಿಂತ ಮುಂಚೆ ಸ್ವಲ್ಪ ಚುಟುಕಾಗಿ ಒಂದು ಮಾತುಗಳನ್ನು ಹೇಳ್ಬಿಡ್ತೀನಿ. ಹೆಣ್ಣು ಮನಸ್ಸು ಮಾಡಿದ್ರೆ ಪ್ರೀತಿಸ್ತಾಳೆ, ಬೇಡ ಅಂದರೆ ನಿರಾಕರಿಸ್ತಕ್ಕಂಥ ಹಕ್ಕು ಆಕೆಗೆ ಕಾನೂನಾತ್ಮಕವಾಗೂ ಇದೆ, ನೈತಿಕವಾಗೂ ಇದೆ. ನಿರಾಕರಣೆಯನ್ನು ಒಪ್ಕೊಳ್ಳೋದಂಥ ಇಂಥ ವಿಕೃತ ಮನಸ್ಸುಗಳಿಗೆ ಕೋರ್ಟ್ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು. ಸದ್ಯಕ್ಕೆ ಆರೋಪಿ ಈಗ ಹಾಸ್ಪಿಟ್ಲಲ್ಲಿದ್ದಾನೆ, ಅದಾದ ಮೇಲೆ ಜೈಲಿನಿಂದ ಕಂಬಿ ಎಣಿಸ್ಬೇಕಾಗತ್ತೆ. ಪೊಲೀಸ್ನವರು ಬಲವಾದಂಥ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿ ಚಾರ್ಜ್ ಶೀಟ್ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಇಂಥ ಘಟನೆಗಳು ಮರುಕಳಿಸಬಾರ್ದು. ನಿಮಗೆ ಪ್ರೀತಿ ಹೆಸರಿನಲ್ಲಿ ನಡೀತಕ್ಕಂಥ ಇಂಥ ವಿಕೃತ ಮತ್ತು ಕ್ರೂರ ಕೃತ್ಯಗಳಿಗೆ ಸಮಾಜದಲ್ಲಿ ಜಾಗ ಇರಬಾರ್ದು. ಅಂದರೆ 21 ವರ್ಷದ ಅಮಾಯಕ ಯುವತಿ ಲಾವಣ್ಯಳನ್ನು ಕಳೆದುಕೊಂಡಂಥ ಆಕೆ ಹೆತ್ತವರು ಇವತ್ತು ಜೀವಂತ ಶವದಂತೆ ಕಣ್ಣೀರಿನಲ್ಲಿ ಮುಳುಗಿ ಹೋಗಿದ್ದಾರೆ. ಈತ ಆರೋಪಿ ಚೇತನ್ ವೆನ್ಲಾಕ್ ಆಸ್ಪತ್ರೆ ICU ಬೆಡ್ನಲ್ಲಿ ಮೇಲಿದ್ಕೊಂಡು ಪೊಲೀಸ್ನವರ ಮುಂದಿನ ಕಾನೂನು ಬೇಟೆಗೆ ಸಜ್ಜಾಗ್ತಾ ಇದ್ದಾನೆ. ಈಗ ಹೊಸ BNSS ಸೆಕ್ಷನ್ 103 ಅಡಿ ಆತನಿಗೆ ಗರಿಷ್ಠ ಶಿಕ್ಷೆ ಆಗುತ್ತಾ ಅನ್ನೋದನ್ನು ಕೋರ್ಟ್ ನಿರ್ಧಾರ ಮಾಡಬೇಕಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ನಿಮ್ಮ ಅಭಿಪ್ರಾಯಗಳೇನಾದರೂ ಇದ್ದರೆ ಕಮೆಂಟ್ಸ್ ಮುಖಾಂತರ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.